ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಇಂದಿನ ವಿಡಿಯೋ ತರಗತಿಗೆ ಸ್ವಾಗತವನ್ನು ಕೋರುತ್ತಾ, ಇಂದಿನ ವಿಡಿಯೋ ತರಗತಿಯಲ್ಲಿ ನಾವು 10ನೇ ತರಗತಿಯ 13ನೇ ಅಧ್ಯಾಯ ಸಂಖ್ಯಾಶಾಸ್ತ್ರದ 3ನೇ ಅವಧಿಯನ್ನು ನೋಡ್ತಿದ್ದೇವೆ. ಭಾಗ 3ನೇ ಅವಧಿಯನ್ನು ನೋಡ್ತಾ ಇದ್ದೇವೆ. ಈಗಾಗಲೇ ನಿಮಗೆ ನಾನು ಹೇಳಿದಾಗಲೇ ಮೊದಲಿಗೆ ನಿಮಗೆ ಸಂಖ್ಯಾಶಾಸ್ತ್ರದ ವ್ಯಾಖ್ಯಾನವನ್ನು ಕೊಡಿಸಿದ್ದೀನಿ. ಹೌದಾ? ದತ್ತಾಂಶಗಳನ್ನು ಯಾವ ರೀತಿ ನಾವು ವಿಭಜನೆ ಮಾಡಿಕೊಂಡು ಸಂಖ್ಯಾಶಾಸ್ತ್ರದಲ್ಲಿ ಬಳಸ್ತೀವಿ ಅಂತ, ಆಮೇಲೆ ಸಂಖ್ಯಾಶಾಸ್ತ್ರದಲ್ಲಿ ಬಳಸಲಾಗ್ತಕ್ಕಂಥ ಕೇಂದ್ರೀಯ ಪ್ರವೃತ್ತಿ ಅಳತೆಗಳನ್ನು ನಾವು ಈಗಾಗಲೇ ನೋಡಿದ್ದೀವಿ. ಸರಾಸರಿಯನ್ನು ನೋಡಿದ್ದೀವಿ, ಮಧ್ಯಾಂಕವನ್ನು ನೋಡಿದ್ದೀವಿ, ಬಹುಲಕ ಅಥವಾ ರೂಢಿ ಬೆಲೆಯನ್ನು ಈಗಾಗಲೇ 8, 9ನೇ ತರಗತಿಗಳಲ್ಲಿ ನಾವು ಕಲ್ತಿದ್ದೀವಿ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಾಗಿದೆ. ಅದನ್ನು ನಾನು ಹೇಳಿದ್ದೀನಿ. ತದನಂತರ ಈ ದತ್ತಾಂಶಗಳನ್ನು ನಾವು ಈ ಲಕ್ಷಗಳ ಮೂಲಕವೂ ಗುರುತಿಸಿದ್ದೀವಿ ಅಲ್ವಾ? ಅದು ಬಾರ್ ಚಾರ್ಟ್ ಆಗಿರ್ಬೋದು, ಹೌದಾ? ಆಮೇಲೆ ಬಹುಜಾಗೃತಿಗಳಲ್ಲಿರ್ಬೋದು, ಆವೃತ್ತಿಗಳಲ್ಲಿ ಆಗಿರ್ಬೋದು, ಈ ರೀತಿ ನಾವು ಪೈನಕ್ಷೆಯಲ್ಲಿ ಆಗಿರ್ಬೋದು ದತ್ತಾಂಶಗಳನ್ನು ಈ ರೀತಿ ಮಾಡೋದನ್ನು ಕೂಡ ನಾವು ನೋಡಿದ್ದೀವಿ. ಮತ್ತು ನಾವು ಅವಧಿ ಮತ್ತು ಅವಧಿ ಎರಡರಲ್ಲಿ ನೇರ ವಿಧಾನ ಮತ್ತು ಇನ್ನೊಂದು ಅಂದಾಜು ವಿಧಾನವನ್ನು ನೋಡಿದ್ವಿ. ಅಂದರೆ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳ ಸರಾಸರಿಯನ್ನು ನಾವು ದತ್ತಾಂಶಗಳನ್ನು ಆಧಾರವಾಗಿಟ್ಕೊಂಡು ನಾವು ಮಾಡಿದ್ವಿ. ನೇರ ವಿಧಾನದಲ್ಲಿ ನಾವು ಪ್ರಾಪ್ತಾಂಕಗಳು ಮತ್ತು ಆವೃತ್ತಿಗಳ ಗುಣಲಬ್ಧದೊಂದಿಗೆ ನಾವು ಅದನ್ನು ಕಂಡುಹಿಡಿದು ನಾವು ಸರಾಸರಿಯನ್ನು ಕಂಡುಹಿಡಿದೀವಿ. ಮತ್ತು ಮತ್ತೊಂದು ನೇರ ವಿಧಾನದಲ್ಲಿ ನಾವೇನು ಮಾಡ್ತೀವಿ, ಮಧ್ಯಬಿಂದುವನ್ನು ಕಂಡುಹಿಡಿದ್ಬಿಟ್ಟು ಮಧ್ಯಬಿಂದುವನ್ನು ಕಂಡುಹಿಡಿದ್ಬಿಟ್ಟು ನಂತರ ಕೊನೆಗೆ ಮಧ್ಯಬಿಂದು ಮತ್ತು ಆವೃತ್ತಿಗಳ ಗುಣಲಬ್ಧವನ್ನು ನಾವು ಪಡೆದುಬಿಟ್ಟು ನಾವು ಈ ಸರಾಸರಿಯನ್ನು ಕಂಡುಹಿಡಿದೀವಿ. ನಂತರ ಮಕ್ಕಳೇ ನಾವು ಈ ಅಂದಾಜು ಬೆಲೆಯನ್ನು, ಹೌದಾ, ಮಧ್ಯಬಿಂದುವಿನಲ್ಲಿ ಬರ್ತಕ್ಕಂಥ ಅಂದಾಜು ಬೆಲೆಯನ್ನು ತಗೊಂಡ್ಬಿಟ್ಟು ನಾವು ಅಪ್ರಾಕ್ಸಿಮೇಷನ್ ವ್ಯಾಲ್ಯೂಗಳನ್ನು ತಗೊಂಡ್ಬಿಟ್ಟು ನಾವು ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿದೀವಿ. ನಿಮಗೆ ಅದರ ಸೂತ್ರನೂ ಕೂಡ ಗೊತ್ತಿದೆ, ಹೌದಾ? ಸರಾಸರಿ x bar = a ಪ್ಲಸ್ ಇಂಟು ಸಿಗ್ಮಾ FI ಇಂಟು ಏನು ತೊಗೊಂಡಿದ್ವಲ್ಲ, ಯಾವ್ದು ತೊಗೊಂಡಿದ್ವಿ ಅಂದಾಜು ಸರಾಸರಿ ವಿಧಾನದಲ್ಲಿ ಇಂಟು DI ಅಪಾನ್ ಸಿಗ್ಮಾ FI ನಾವು ಮಾಡಿದ್ವಿ. ಇಂದಿನ ತರಗತಿಯಲ್ಲಿ ಮತ್ತೊಂದು ವಿಧಾನವನ್ನು ನೋಡ್ತಾ ಇದ್ದೀವಿ. ಇಂದಿನ ತರಗತಿಯಲ್ಲಿ ಮತ್ತೊಂದು ವಿಧಾನಗಳನ್ನು, ಅಂದರೆ ಹಿಂದಿನ ತರಗತಿಯಲ್ಲಿ ವಿಚಲನೆಯನ್ನು ನೋಡಿದ್ವಿ. ಈ ತರಗತಿಯನ್ನು ಮತ್ತೊಂದು ಅಂಶವನ್ನು ಇಲ್ಲಿ ಕಾಣ್ತಾ ಬರ್ತೀವಿ. ಆ ಅಂಶ ಏನು ಅನ್ನೋದನ್ನು ನಿಮಗೆ ಈಗ ನಾನು ಹೇಳ್ಕೊಡ್ತೀನಿ. ಎಲ್ಲರೂ ಚಟುವಟಿಕೆಯಿಂದ ಮಾಡ್ತಾರೆ, ಎಲ್ಲರೂ ಕೂಡ ಬೆಳೆಸೋಣ. ಇಲ್ಲಿ ವಿದ್ಯಾರ್ಥಿಗಳೇ ನಾವೇನು ಮಾಡ್ತೀವಿ ಅಂತಂದರೆ, ಇಲ್ಲಿ ನಾವು ಇಂದಿನ ತರಗತಿಯ ಒಂದು ಲೆಕ್ಕವನ್ನು ಬರೀತಾ ಈ ಒಂದು ನೀವು ಮುಂದಿನ ಒಂದು ವಿಧಾನವನ್ನು ಹೇಳ್ಬೋದು. ಇದನ್ನು ನಾವು ಏನು ಕರೀತೀವಿ, ಅಂತರ್ವಿಚಲನ ವಿಧಾನವನ್ನು ಕರೀತೀವಿ. ಅಂತರ್ವಿಚಲನ ವಿಧಾನ ಈಗಾಗಲೇ ಹೇಳ್ಕೊಟ್ಟಿದ್ದರಿಂದ ಅಂತರ್ವಿಚಲನ ವಿಧಾನವನ್ನು ಹೇಳ್ತೀವಿ. ಅಂತರ್ವಿಚಲನ ವಿಧಾನ ಅಂದರೆ ಇಲ್ಲಿ ಏನು ಮಾಡ್ತೀವಿ ಅಂದರೆ ಮಕ್ಕಳೇ, ಇಲ್ಲಿ ನಾವು ವರ್ಗಾಂತರ ಗಾತ್ರಗಳನ್ನು ಉಪಯೋಗಿಸ್ತೀವಿ. ಅದನ್ನು UI ಅಂತ ಕರೀತೀವಿ. ಅಂದರೆ ಅಂತರ್ವಿಚಲನ ವಿಧಾನ XI - A H ಅಂತ ತಗೊಂಡ್ಬಿಟ್ಟು ನಾವು ಮಾಡ್ತಾ ಹೋಗ್ತೀವಿ. ಈಗ ನಾವು ಇಂದಿನ ತರಗತಿಯಲ್ಲಿ ಇಂದಿನ ಉದಾಹರಣೆಯಲ್ಲಿ ನೋಡಿರ್ತಕ್ಕಂಥ ಕೋಷ್ಟಕ 3.3ರಿಂದ ಪ್ರತಿ XI, ಹೌದಾ, A ಆಗಿ ತೆಗೆದುಕೊಂಡು ಸರಾಸರಿಯನ್ನು ನಾವು ಕಂಡುಹಿಡಿಯೋಣ. ನಂತರ ಪ್ರತಿ ಪ್ರಕರಣದಲ್ಲಿ ಲೆಕ್ಕಿಸಿದ ಸರಾಸರಿಯು ಒಂದೇ, ಅಂದರೆ 62 ಆಗಿರುವುದನ್ನು ನಾವೆಲ್ಲರೂ ಇಲ್ಲಿ ಕಾಣ್ತೇವೆ, ಹೌದಾ? ನಾವು ವರ್ಗಾಂತರ ವ್ಯಾಪ್ತಿಯಲ್ಲಿ ಯಾವುದಾದರೂ ಒಂದು ಪ್ರಾಪ್ತಾಂಕವನ್ನು ಅಂದಾಜು ಸರಾಸರಿ ಎಯ ಬೆಲೆಯಾಗಿ ತೆಗೆದುಕೊಂಡರೂ ಸರಾಸರಿಯಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ಆದ್ದರಿಂದ ಪಡೆಯುವ ಸರಾಸರಿಯ ಬೆಲೆಯು ಎಯ ಆಯ್ಕೆಯ ಮೇಲೆ ಅವಲಂಬಿತವಾಗಿಲ್ಲ ಎಂದು ನಾವು ಇಲ್ಲಿ ಖಚಿತವಾಗಿ ಹೇಳಬಹುದು. ನಂತರ ಕೋಷ್ಟಕ 13.4 ವೀಕ್ಷಿಸಿರಿ ಮಕ್ಕಳೇ. ನೀವು ಪುಟ ಸಂಖ್ಯೆ 87ರಲ್ಲಿ 4ನೇ ಕಾಲಮ್, ಹೌದಾ,
4ನೇ ಕಾಲಮನ್ನು ನೀವು ವೀಕ್ಷಣೆ ಮಾಡಿದರೆ ಅಲ್ಲಿ ಕೋಷ್ಟಕ 13.4 4ನೇ ಕಾಲಮನ್ನು ನೋಡಿದರೆ ಅಲ್ಲಿರ್ತಕ್ಕಂಥ ದತ್ತಾಂಶಗಳನ್ನು ನೀವು ಗಮನಿಸಿ, ಅಂಕಿಅಂಶಗಳನ್ನು -30 ಅಂದರೆ ಅಲ್ಲಿ ವಿಚಲನೆಯನ್ನು ಡಿವಿಯೇಷನ್ ಗಮನಿಸಿದರೆ -30 ಇದೆ, ಹೌದು, -15 ಇದೆ, +15, +30, +40 ಇದೆ. ಮಕ್ಕಳಿಗೆ ಇವನ್ನೆಲ್ಲ ನೋಡಿದರೆ ನಿಮಗೆ ಏನು ಸಿಗ್ತವೆ? ಇವೆಲ್ಲ 15ರ ಅಪವರ್ತಗಳಾಗಿದ್ದಾವಲ್ವಾ? ಹೌದಲ್ವಾ? ವೆರಿ ಗುಡ್. ಇವೆಲ್ಲ 15ರ ಅಪವರ್ತಗಳಾಗಿವೆ. ನಾವು ಇದನ್ನು 15ರಿಂದ ಭಾಗಿಸುವುದು. 15ರಿಂದ 30, 15 15, ಹೌದಾ, 15 45 ಅಂತ ಹೇಳಿ ಈ ರೀತಿ ಭಾಗಿಸಬಹುದಾಗಿದೆ ಅಲ್ವಾ? ಆದ್ದರಿಂದ ಇಡೀ ಕಂಪಸಾಲು -4ರ ಬೆಲೆಗಳನ್ನು 15ರಿಂದ ಭಾಗಿಸಿದರೆ, ಅಂದರೆ ಕಂಪಸಾಲು 4ರ ಬೆಲೆಗಳನ್ನು 15ರಿಂದ ಭಾಗಿಸಿದರೆ ನಮಗೆ ಏನು ಸಿಗುತ್ತೆ? F5ನೊಂದಿಗೆ ಗುಣಿಸಲು ಅತ್ಯಂತ ಚಿಕ್ಕ ಸಂಖ್ಯೆಗಳನ್ನು ನಾವು ಪಡಿತೀವಿ. ಇದು ಸುಲಭವೂ ಕೂಡ ಹೌದು. ಅಂದರೆ ಈ 15 ಎಂಬುದು ಪ್ರತಿ ವರ್ಗಾಂತರದ ಗಾತ್ರವಾಗಿದೆ ಅಂತ ನಾವು ನೆನಪಿಟ್ಕೋಬೇಕು. 15 ಅಂತಕ್ಕಂಥದ್ದು ಏನಾಗಿದೆ? ಪ್ರತಿ ವರ್ಗಾಂತರದ ಗಾತ್ರ ಅಂತ ಹೇಳಿ ಅನ್ಕೊತೀವಿ. ಆದ್ದರಿಂದ ಇಲ್ಲಿ ನಾವು ಹೊಸದಾಗಿ UI ಅಂತ ಹೇಳ್ತಾ ಬರ್ತೀವಿ. ಅಂದರೆ ಇದು ಅಂತರ್ಚಲನ ವಿಧಾನ ಅಂತ UI ಅನ್ನು ತಗೊಂಡ್ಬಿಟ್ಟು XI - A, ಹೌದಾ, ಪ್ರತಿ ಮಧ್ಯಬಿಂದುಗಳಲ್ಲಿ ಅಂದಾಜು ಬೆಲೆಯನ್ನು ಕಳೆದು ಅದು ವರ್ಗಾಂತರದಿಂದ ಭಾಗಿಸಬೇಕು. ಎಷ್ಟು ವರ್ಗಾಂತರ? ಹೈಟ್ ಆಫ್ ದಿ ಆ ಪ್ರಾಪ್ತಾಂಕಗಳು ಎಷ್ಟಿರುತ್ತೆ? ವರ್ಗಾಂತರದ ಗಾತ್ರ 15 ಇರುತ್ತೆ. ಆ 15ರಿಂದ ಭಾಗಿಸಿದರೆ ನಮಗೆ UI ಸಿಗುತ್ತೆ. ಈ UI ಮತ್ತು FI ಎರಡನ್ನೂ ಗುಣಿಸಿದರೆ ನಮಗೆ ಎಲ್ಲ ಬೆಲೆಗಳು ಸಿಗುತ್ತೆ. ನಂತರ ನಾವು ಇದರ ಮೂಲಕ ನಾವು ಏನನ್ನು ಕಂಡುಹಿಡಿಯಬಹುದು? ಸರಾಸರಿಯನ್ನು ಕಂಡುಹಿಡಿಯಬೇಕು. ಈಗ ಶುರು ಮಾಡೋಣ. ಎಲ್ಲರೂ ಬರಲಿಕ್ಕೆ ಶುರು ಮಾಡಿ. ಈಗ ನಾವು ಇಲ್ಲಿ ವರ್ಗಾಂತರವನ್ನು ಬರೆಯೋಣ. ಇಲ್ಲಿಂದ ಶುರು ಮಾಡೋಣ. ಇಲ್ಲಿಂದ ಶುರು ಮಾಡಿದ್ರೆ ನಮಗೆ ಸಿಗುತ್ತೆ. ಈ ಕಡೆ ಹಾಕೋದು ವರ್ಗಾಂತರ, ಇದು ಕೋಷ್ಟಕ, $13.5. ಮೊದಲನೇದಾಗಿ ವರ್ಗಾಂತರ, ನಂತರ ಕಾಲಮು FI, ಅದನಂತರ ಕಾಲಮು XI, ಆಮೇಲೆ ಡಿವಿಯೇಷನ್, ವಿಚಲನೆ ಇಸ್ಕೊಂಡು ಮಧ್ಯಂತರ ಮಧ್ಯಬಿಂದು ಮೈನಸ್ ಅಂದಾಜು ಬೆಲೆ, ಅದು ನಂತರ ಅಂತ ವಿಚಲನೆ ಕಂಡಿಡ್ತೀವಿ. ಅಂತ ವಿಚಲನೆಯನ್ನು ಕಂಡಿಡ್ತೀವಿ. UI is equal to XI minus A upon H, ನಂತರ FI into UI ಇಂದ ಕಂಡುಹಿಡಿತೀವಿ. ಮಕ್ಕಳ, ನಾವು ಇಂದಿನ ತರಗತಿಯಲ್ಲಿ ಈ ವರ್ಗಾಂತರಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಅದನ್ನು ನೇರವಾಗಿ ಬರ್ಕೊಳ್ಳೋಣ. ಇದೇನಾಗಿದೆ? 10ರಿಂದ 25. ಇದೇ ಗಮನಿಸೋದು. 10ರಿಂದ 25 ನಂತರ ಎಷ್ಟಿದೆ? 15 ಅಲ್ವಾ? ಇದರ ಆವೃತ್ತಿ 2 ಆಗಿದೆ. ನಂತರ 25, 40, ಇದರ ಆವೃತ್ತಿ 3 ಆಗಿದೆ. ನಂತರ 40, 55, ಇದರ ಆವೃತ್ತಿ 7 ಆಗಿದೆ. ನಂತರ 55, 70, ಇದರ ಆವೃತ್ತಿ 6 ಆಗಿದೆ. 70, 75, ಇದರ ಆವೃತ್ತಿ ಕೂಡ 6 ಆಗಿದೆ. ನಂತರ 85, 100, 85, 100, ಇದರ ಆವೃತ್ತಿ ಕೂಡ 6 ಆಗಿದೆ. ಮಕ್ಕಳಿಗೆ ನೀವು ಅಷ್ಟು ಗಮನಿಸಿದೆ. ಇಲ್ಲಿ ಅಷ್ಟು ಗಮನಿಸಿದೆ. ವರ್ಗಾಂತರವನ್ನು ಇಲ್ಲಿ ಪ್ರತಿ ವರ್ಗಾಂತರದ ಅಂತರ ಎಷ್ಟಿದೆ ಅಂದರೆ 15 ಹೌದಾ? ಮತ್ತು ಈಗ ಒಟ್ಟು ಆವೃತ್ತಿಗಳು ಎಷ್ಟು? ಒಟ್ಟು ಆವೃತ್ತಿಗಳು ಎಷ್ಟು ಅಂತ ಲೆಕ್ಕ ಹಾಕಿದರೆ 12, 18, 25, 28, 30 ಅಂತೇಳಿ ಹೋಗ್ತೀವಿ. ಇದು ಒಟ್ಟು ಆವೃತ್ತಿ
30 ಇದನ್ನು ನಾವು ಏನು ಕರಿತೀವಿ ಸಿಗ್ಮಾ ಎಫ್ ಐ ಅಂತ ಕರಿತೀವಿ. ಸಿಗ್ಮಾ ಎಫ್ ಐ 30 ಆಗಿದೆ. ವಿದ್ಯಾರ್ಥಿಗಳೇ, ಇದಕ್ಕೆ ಮಧ್ಯಬಿಂದು ಇಂದಿನ ತರಗತಿಯಲ್ಲಿ ನಾವು ಈಗಾಗಲೇ ನೋಡ್ಬಿಟ್ಟಿವಿ. ಇದಕ್ಕೆ ಮಧ್ಯಬಿಂದು ಎಷ್ಟಾಗಿರುತ್ತೆ? 17.5. ಇದರ ಎರಡನೇ ಮಧ್ಯಬಿಂದು ಎಷ್ಟಿದೆ? 32.5. ಇದನ್ನ ಲೆಕ್ಕ ಹಾಕಿದ್ರೆ ನಿಮಗೆ ಎಷ್ಟು ಬರುತ್ತೆ? ಬೇಗ ಹೇಳಬೇಕು. ಹಿಂದಿನ ತರಗತಿಯಲ್ಲಿ ನಾವು ಅದನ್ನು ಮಾಡ್ಕೊಳ್ತೀವಿ. ಎಷ್ಟಿದೆ? 47.5 ಇದೆ. ನಂತರ ಮುಂದಿನ ಒಂದು ಮಧ್ಯಬಿಂದು ಎಷ್ಟಿದೆ? 62.5 ಇದೆ. ನಿಮಗೆಲ್ಲರೂ ಗೊತ್ತಿದೆ, ಅದಕ್ಕೆ ಬೇಗ ಬೇಗ ಹೇಳ್ತಿದ್ದೀರಪ್ಪ. ಇದು 72.5 ಇದೆ. ಕೊನೆಯದು 92.5. ಇವು ಮಧ್ಯಬಿಂದುಗಳು ಅಂತ ನಮಗೆ ಗೊತ್ತಿದೆ. ಈಗ ಇಲ್ಲಿ ನಾವು ಎ ಬೆಲೆಯನ್ನು ಕಂಡುಕೊಳ್ಳಬೇಕು. ಏನಿದು? ಅಂದಾಜು ಬೆಲೆ. ಹೌದಾ? ಎಯನ್ನು ನಾವು ಕಂಡುಕೊಳ್ಳಬೇಕಾಗುತ್ತೆ. ಇದು ಅಂದಾಜು ಬೆಲೆ ಆಗುತ್ತೆ. ಇಲ್ಲಿ ಅಂದಾಜು ಬೆಲೆ ಎಷ್ಟಾಗಿಲ್ಲ? ನಾವು ಮುಂದಿನ ತರಗತಿಯಲ್ಲಿ 47.5 ನೋಡಿದ್ವಿ. ಯಾವ ಕೂಡ ಉತ್ತರದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಆದರೆ ನಾವು 47.5 ತಗೊಳ್ಳೋಣ. ಅದು ಮಧ್ಯ ಬೆಲೆ ಆಗಿರೋದ್ರಿಂದ 47.5 ತಗೊಳ್ಳೋಣ. ಈಗ ನಾವು ವಿಚಲನೆಯನ್ನು ಕಂಡುಹಿಡಿಯಬೇಕು. ವಿಚಲನೆಯನ್ನು ಕಂಡುಹಿಡಿಯಬೇಕು. ಏನು? xi ಮೈನಸ್ a ಅನ್ನು ತಗೊಳ್ತಾ ಹೋಗಬೇಕು. ಇದು 17.5 ಅಲ್ಲ. ನಿಮಗೆ ಒಂದನ್ನು ನಾನು ತೋರಿಸ್ತಿದ್ದೀನಿ ನೋಡಿ. xi ಮೈನಸ್ a ಏನಾಗುತ್ತೆ? di ಆಗುತ್ತೆ. xi ಮೊದಲೇ ತೋರಿಸ್ತೀನಿ 17.5 ಆಗುತ್ತೆ. ಅಲ್ಲ, ಮೊದಲನೇದು ಎಷ್ಟಾಗಿತ್ತು? 17.5 ಆಗುತ್ತೆ. ಅಂದಾಜು ಬೆಲೆ ಮೈನಸ್ 47.5 ಮೈನಸ್ 47.5 17.5 ಹಾಕಿದ್ರೆ ನಮಗೆ ಎಷ್ಟು ಬರುತ್ತೆ? ಮೈನಸ್ 30 ಬರುತ್ತೆ ಅಲ್ವಾ? ಇದೇ ರೀತಿ ಎಲ್ಲರೂ ಮಾಡಿಕೊಂಡ್ರೆ ಏನಾಗುತ್ತೆ? ಡಿ ಐ ಮೈನಸ್ 30 ಆಗುತ್ತೆ. ಹಾಗಿದ್ರೆ ಮುಂದಿನ ಎಷ್ಟಾಗುತ್ತೆ ಮಾಡಿ ಹೇಳ್ತೀರಾ? ವೆರಿ ಗುಡ್. ಮುಂದಿನ ಎಷ್ಟಾಗುತ್ತೆ? ಮೈನಸ್ 15 ಆಗುತ್ತೆ. ಅದರ ಮುಂದಿನ ಬೆಲೆ ಎಷ್ಟಾಗುತ್ತೆ? 47.5 47.5 ಎಷ್ಟಾಗುತ್ತೆ? ವೆರಿ ಗುಡ್, 0 ಆಗುತ್ತೆ. ಅದರ ಮುಂದಿನ ಎಷ್ಟಾಗುತ್ತೆ? ಪ್ಲಸ್ 15 ಬರುತ್ತೆ. ಅದರ ಮುಂದಿನ ಬೆಲೆ ಎಷ್ಟಾಗುತ್ತೆ? ಪ್ಲಸ್ 30 ಬರುತ್ತೆ. ಅದರ ಮುಂದಿನ ಬೆಲೆ ಮಾಡಿದ್ರೆ ಬರುತ್ತೆ. ಎಷ್ಟಾಗುತ್ತೆ? 92.5 ಮೈನಸ್ 47.5 ಅಂದರೆ 45 ಬರುತ್ತೆ. ವಿದ್ಯಾರ್ಥಿಗಳೇ, ಸ್ವಲ್ಪ ಇದನ್ನು ನೀವು ಗಮನವಿಟ್ಟು ಗಮನಿಸಿ. ಈ ಕಂಬ ಸಾಲನ್ನು, ಇದು 4ನೇ ಕಂಬ ಸಾಲನ್ನು ನೀವು ಸ್ವಲ್ಪ ಗಮನ ಇಟ್ಟು ನೀವು ಗಮನಿಸ್ತಾ ಹೋದರೆ ನಿಮಗೆ ಈ ಒಂದು ಅಂಶ ಸ್ಥಿರವಾಗುತ್ತೆ. ಏನಾಗುತ್ತೆ ನೋಡಿ, ಇವೆಲ್ಲವೂ 15ರ ಅಪವರ್ತಕಗಳಾಗಿವೆ. 15 30, 15 1 15, 15 1 15, 15 2 30, 45. ಇವನನ್ನು ಸರಿಯಾಗಿ ಗಮನಿಸಿದೆ ಗೊತ್ತಾಗುತ್ತೆ. ಇಲ್ಲಿ ಒಂದನ್ನು ನಾವು ಉದಾಹರಣೆಯಾಗಿ ಮಾಡಿಸ್ತೀವಿ. ಮುಂದಿನ ಕಾಲದಲ್ಲಿ ಅಂತರ್ಚಲನೆಯನ್ನು ಕಂಡುಹಿಡಿಯಬೇಕು. ಯು ಐ is equal to xi minus a divided by ಎಷ್ಟು? x. ಸರಿಯಾಗಿದೆ. ಈಗ xi ಎಷ್ಟಿದೆ? ಮೊದಲನೇದು 17.5 ಇದೆ. ಇದು 47.5 ಇದೆ. ಅಂದಾಜು ಬೆಲೆ ವರ್ಗಾವಣೆ ಎಷ್ಟಿದೆ? 15 ಇದೆ. ಸರಿಯಾಗಿದೆ. ವರ್ಗಾವಣೆ ಎಷ್ಟಿದೆ? 15 ಇದೆ. ಈಗ ನಿಮಗೆ ಈಗ ಈ ಬೆಲೆ ಸರಿಯಾಗಿ ಗೊತ್ತಾಗುತ್ತೆ. ಮೈನಸ್ 47.5 ಇಟ್ಟರೆ ಮೈನಸ್ 30 ಬಂದಿದೆ ಅಪಾನ್ 15 ಇದೆ ಅಲ್ವಾ? 15 1 15 15 35 ಮೈನಸ್ 5. ಸರಿನಾ? ನಾವಿಲ್ಲ ಇಲ್ಲಿ ಮೈನಸ್ 2 ಅಂತ ಬರ್ಕೊಳ್ತೀವಿ. ಮೈನಸ್ 2 ಅಂತ ಬರ್ತೀವಿ. ಇದು ಎಷ್ಟು ಮಾಡ್ತಾ ಇದೀವಿ?
15 ಅಂದರೆ 15 ಬರುತ್ತೆ, ಮೈನಸ್ 1 ಇದು ಪ್ಲಸ್ 1 ಬರುತ್ತೆ, ಇದು ಪ್ಲಸ್ 2 ಬರುತ್ತೆ, ಪ್ಲಸ್ 3 ಬರುತ್ತೆ. ಎಲ್ಲದರಲ್ಲೂ ಕೂಡ ಅತ್ಯಂತ ಸುಲಭವಾಗಿ ಕಂಡುಹಿಡಿಯುವುದು. 15 ಅಂದರೆ 0ಗೆ 0, 15 ಅಂದರೆ 15 ಪ್ಲಸ್ 1, 15 2 30 ಪ್ಲಸ್ 2 15 ಅಂದರೆ 45 ಪ್ಲಸ್ 3. ಸರಿನಾ? ನೋಡ್ರಿ ಸರಿಯಾಗುತ್ತೆ ಅಲ್ಲ? ಅಲ್ಲಿ ನಂತರ ಚೆನ್ನಾಗಿ ನಾವು ಮಾಡ್ತಾ ಹೋಗ್ತೀವಿ. ಈ ಸೂತ್ರವನ್ನೇ ಬಳಸಬೇಕಾಗುತ್ತೆ. ನಂತರ ಹೆಚ್ಚು ಅಂತ ಹೇಳಿ ಬಳಸ್ತಾರೆ. ಮುಂದಿನ ಒಂದು ಹಂತ ನಾವು FI ಇಂಟು UI ಅನ್ನು ಮಾಡಬೇಕು. ಇಲ್ಲಿ FI ಇದೆ, ಇಲ್ಲಿ UI ಇದೆ. ಹೌದಾ? ಅವೆಲ್ಲರ ಫಲವನ್ನು ಕಂಡುಹಿಡಿಯಬೇಕು. ಸರಿಯಾಗಿ ನೋಡ್ಕೊಂಡ್ರೆ ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆಲ್ಲರಿಗೂ? ನಿಮಗೆಲ್ಲರಿಗೂ ಈಗಾಗಲೇ ಸರಿಯಾಗಿ ಗೊತ್ತಾಗ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ನೋಡಿ FI ಇಂಟು UI ಅಲ್ವಾ? ಎಷ್ಟಾಗುತ್ತೆ ಅದು? 2 4 ಮೈನಸ್ 4 ಆಗುತ್ತೆ. ನೆಕ್ಸ್ಟ್ 3 ಇಂಟು ಮೈನಸ್ 1 3 ಬರುತ್ತೆ, 3 ಮೈನಸ್ 1 ಆಗುತ್ತೆ. 0 ಇಂಟು 7 0 ಆಗುತ್ತೆ. 6 ಇಂಟು 1 ಪ್ಲಸ್ 6 ಆಗುತ್ತೆ. 2 ಇಂಟು 6 2 ಆಗುತ್ತೆ, 12 ಪ್ಲಸ್ 12 ಆಗುತ್ತೆ. ನೆಕ್ಸ್ಟ್ 3 ಇಂಟು 6 ಪ್ಲಸ್ 2. ಸಣ್ಣ ಈ ರೀತಿಯ ನಾವು ನೋಡಿ ಮೈನಸ್ 4 ಮೈನಸ್ 3 ಮೈನಸ್ 7 ತಗೊಳ್ಳೋಣ. ಈಗ 12 ಎಷ್ಟಾಗುತ್ತೆ? 8 10 10 14 ವರ್ಷವನ್ನು 2 ಪ್ಲಸ್ 3. ಈಗ ನಮಗೆ ಏನು ಬೇಕಾಗುತ್ತೆ? ಸಿಗ್ಮಾ FI ಇಂಟು UI ಈಗ ಗೊತ್ತಾಗಬೇಕಾಗುತ್ತೆ. 36 ಮೈನಸ್ 7 ಆಗ್ತದೆ, 14 ಬರುತ್ತೆ, 92 ಎಷ್ಟು? 29. ಸರಿನಪ್ಪ? ಇದೆಷ್ಟು ಬಂದಿದೆ? 29 ಬಂದಿದೆ. ನೀವು ಸರಿಯಾಗಿ ಅದನ್ನು ಗಮನಿಸ್ತಾ ಇರಬೇಕು. ಸರಿಯಾಗಿ ಗಮನಿಸ್ತಾ ಇದ್ದರೆ ನಿಮಗೆ ಅರ್ಥ ಆಗುತ್ತೆ. ಅದೆಷ್ಟು ಬಂದಿದೆ? 29 ಬಂದಿದೆ. ಈಗ ವಿದ್ಯಾರ್ಥಿಗಳು ಈಗ ಮುಂದೆ ನಾವು ಏನು ಮಾಡಬೇಕಾಗಿದೆ ನೋಡಿ. ಇಲ್ಲಿ ಈ ಸೂತ್ರದ ಮುಖಾಂತರ ಸರಾಸರಿಯನ್ನು ಕಂಡುಹಿಡಿಯಬೇಕಾಗುತ್ತೆ. ಸೂತ್ರದ ಮುಖಾಂತರ ನಾವು ಸರಾಸರಿಯನ್ನು ಕಂಡುಹಿಡಿಯಬೇಕಾಗುತ್ತೆ. ಹಾಗಾದರೆ ಇಲ್ಲಿ ಸರಾಸರಿಯನ್ನು ಹೇಗೆ ಕಂಡುಹಿಡಿತೀರಾ? ನಾವು ಸರಾಸರಿಯನ್ನು ಹೇಗೆ ಕಂಡುಹಿಡಿತೀರಪ್ಪ? ನಿಮಗೆ ಯಾರಾದರೂ ಗೊತ್ತಿದ್ದೀರಾ? ನೋಡಿ, ಸರಾಸರಿ ಬರೆಯೋಣ. ಸರಾಸರಿ ಏನು? x ಬಾರ್ ಅಂದಾಜು ಬೆಲೆ ಪ್ಲಸ್ ಗಾತ್ರ ಎತ್ತರ ಗಾತ್ರದ 25 ಇಂಟು ಸಿಗ್ಮಾ FI ಇಂಟು UI ಅಪಾನ್ ಸಿಗ್ಮಾ FI. ನೋಡಿ, ಈ ಸೂತ್ರವನ್ನು ಇಲ್ಲಿ ಉಪಯೋಗಿಸಬೇಕಾಗುತ್ತೆ. ನಿಮಗೆ ಪರೀಕ್ಷೆಯಲ್ಲಿ ಅಂತರ್ಜಾಲ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾಗ ನಾವು ಈ ಸೂತ್ರವನ್ನು ಸರಾಸರಿಯನ್ನು ಕಂಡುಹಿಡಿಯಲಿಕ್ಕೆ ಈ ಸೂತ್ರವನ್ನು ಉಪಯೋಗಿಸಬೇಕಾಗುತ್ತೆ. ಮಕ್ಕಳಾಗಿ ನಾವು ಬಹಳಷ್ಟನ್ನು ನೆನಪಿಟ್ಟಬೇಕಾಗುತ್ತೆ. ಏನು ಅಂತಂದರೆ ನೋಡಿ, ವೆರಿ ಫಸ್ಟ್ ನಾವು ಅತ್ಯಂತ ಮೊದಲನೇದಾಗಿ DI ಕಂಡುಹಿಡಿಯುವಾಗ ನಾವು ಏನೆಲ್ಲ ಗಮನಿಸಬೇಕಾಗುತ್ತೆ? ನಾವೇನು ಮಾಡಬೇಕಾಗುತ್ತೆ? ಅಂದಾಜು ಬೆಲೆಯನ್ನು ಕಂಡುಹಿಡಿಯಬೇಕಾಗುತ್ತೆ. ಅಂದಾಜು ಬೆಲೆಯನ್ನು ಕಂಡುಹಿಡಿಯಬೇಕಾಗುತ್ತೆ. ಅಂದಾಜು ಬೆಲೆಯನ್ನು ಕಂಡುಹಿಡಿಯಬೇಕಾದ್ರೆ ನಾವೇನು ಮಾಡಬೇಕಾಗುತ್ತೆ? ಅಂದಾಜು ಬೆಲೆಯನ್ನು ಕಂಡುಹಿಡಿಯಬೇಕಾಗುತ್ತದೆ. ನಾವು ಮಧ್ಯಬಿಂದುಗಳನ್ನು ನೋಡಬೇಕಾಗುತ್ತೆ. ಮಧ್ಯಬಿಂದುಗಳಲ್ಲಿ ಯಾವುದೇ ಬೆಲೆಯನ್ನು ಕೂಡ ನಾವು ತಗೋಬಹುದಾದರೂ ಕೂಡ ನಾವು ಮಧ್ಯದಲ್ಲಿರ್ತಕ್ಕಂಥ ಬೆಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. A = 47.5 ಆಯ್ಕೆ ಮಾಡಿಕೊಂಡಿದ್ದೀವಿ. ನಂತರ ನಮಗೆ DI ದೊರೆತ ತಕ್ಷಣ ನಾವೇನು ಮಾಡ್ತೀವಿ? DI ದೊರೆತ ತಕ್ಷಣ ನಾವು ಈ ಅಂತರ್ಜಾಲ ವಿಧಾನಕ್ಕೆ ಹೋಗಬೇಕಾಗುತ್ತೆ. ಅಂತರ್ಜಾಲನೆಯನ್ನು ನೋಡಬೇಕಾಗುತ್ತೆ. ಅಂತರ್ಜಾಲನೆ ಅಂದ ತಕ್ಷಣ UI = xi - a ಅನ್ನೋ
ಹೆಚ್ಚಂತ. ಈ ಎಕ್ಸ್ ಅಂದರೆ ಏನು? ಪ್ರತಿಯೊಂದು ಮಧ್ಯಬಿಂದುಗಳು ಎ ಅಂದರೆ ನಾವು ಅಂದಾಜು ಬೆಲೆಯನ್ನು ತಗೊಂಡಿದ್ದೀವಿ. ಹೆಚ್ ಇಲ್ಲಿ ವರ್ಗಾಂತರದ ಗಾತ್ರ ಎಷ್ಟಾಗಿದೆ? ನಾವು ಬರ್ಕೊಂಡಿರುವ ವರ್ಗಾಂತರದ ಗಾತ್ರ ಎಷ್ಟಾಗಿದೆ? 15 ಆಗಿದೆ. ಹೌದಾ? ಇದನ್ನ ನಾವು ಏನಂತ ಕರಿತೀವಿ? ಹೆಚ್ ಅಂತ ಕರಿತೀವಿ. ವರ್ಗಾಂತರದ ಗಾತ್ರ ಹೆಚ್ 15. ಹೈಟ್ ಅಂತ ಕರಿತೀವಿ. ವರ್ಗಾಂತರದ ಎತ್ತರ, ಹೈಟ್ ಆಫ್ ದಿ ಕ್ಲಾಸ್ ಇಂಟರ್ವಲ್ ಅಂತ ಹೇಳಿ ಕರಿತೀವಿ. ಈ ವರ್ಗಾಂತರದ ಗಾತ್ರ ಎಷ್ಟಾಗಿದೆ? 15 ಆಗಿದೆ. ಸರಿಯಾಗಿದೆ. ಅಂತರ್ಜನ್ಯ ಮಧ್ಯಬಿಂದು ಮೈನಸ್ ಅಂದಾಜು ಬೆಲೆ ಅಪಾನ್ ವರ್ಗಾಂತರದ ಗಾತ್ರ. ಅದರಿಂದ ನಾವು ಭಾಗಿಸಬೇಕಾಗುತ್ತೆ. ಉದಾಹರಣೆಗೆ ನಿಮಗೆ ಒಂದನ್ನು ನಾನು ಮಾಡಿ ತೋರಿಸಿದ್ದೀನಿ. ಮೊದಲನೇದಿಲ್ಲ ಮಧ್ಯಬಿಂದು 17.5, ಅಂದಾಜು ಬೆಲೆ 47.5, ಎತ್ತರ 15 ಹಾಕಿ ಇದರಲ್ಲಿ ಮೈನಸ್ 30 ಮತ್ತೆ 15 15. ನಾವು ನೇರವಾಗಿ ಕೂಡ ಇದನ್ನು ಮಾಡಬಹುದು. ಈ ಒಂದು ಯು ಐ ಅಂತರ್ಜನ್ಯವನ್ನು ನೇರವಾಗಿ ಮಾಡಬಹುದು. ಹಾಗೆ ಪಕ್ಕ ನಾನು ಹೇಳಿದ್ದೀನಿ, ಈ 4ನೇ ಕಾಲವನ್ನು ಗಮನಿಸಿದರೆ ಕಂಬ ಸಾಲನ್ನು ಗಮನಿಸಿದರೆ ನಾವು ನೋಡ್ಕೋಬೇಕು. ಪ್ರತಿ ಒಂದು ಅಂತರ್ಜನ್ಯವನ್ನು ಮಾಡಿದಾಗ ಆ ಕಂಬ ಸಾಲನ್ನು ಗಮನಿಸಿದಾಗ ಅದು ಯಾವುದರ ಅಪಪಟ್ಟಿ ಅನ್ನೋದು ನಾವು ಸುಲಭವಾಗಿ ಕಂಡುಹಿಡಿಯಬಹುದು. ಇದು ನೋಡ್ತೀನಿ ನೀವು 15ರ ಅಪಪಟ್ಟಿ ಅಂತ ನಮಗೆ ಗೊತ್ತಾಗುತ್ತೆ. 15 30, 15 15, ಹೌದಾ? 15 15, 15 30, ಹೌದಾ? ಇದು 15 30. ಈ ಆಟ ಮಾಡಿದರೆ ಇದು 0 ಆಗಿದೆ. ಡಿವೈಡೆಡ್ ಬೈ 0 0 ಅಂತ ನಮಗೆ ಗೊತ್ತಿದೆ. ತದನಂತರ ಮುಂದಿನ ಒಂದು ಹಂತ ನಾವು ಇಲ್ಲಿ ಎ ತೋರಿಸಿದ್ವಿ. ಹೈಟ್ ಆಫ್ ದಿ ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದೀವಿ. ಗಾತ್ರದ ಅವರಿಗೆ ಸಿಗ್ತಾ ಇದನ್ನು ಬಿಡಿಸ್ಬೇಕಿತ್ತಲ್ವಾ? ಇಲ್ಲಿ ತೋರಿಸ್ತೀವಿ ನೋಡಿ. 2 4 3 ನೋಡಿ. 8 0 0 6 12 ಆದ್ರೆ ಸಾರಿ 6 2 12 6 15. ನಂತರ ಇಲ್ಲಿ ಸಜಾತಿ ಚಿಹ್ನೆಗಳಿರ್ತಕ್ಕಂಥ ಅಂಶಗಳನ್ನು ಕೂಡಿಕೊಂಡಿದ್ದು ಮೈನಸ್ಗಳು, ಇಲ್ಲಿ ಪ್ಲಸ್ ಇದೆ, ಇದಷ್ಟು ಪರ್ಸೆಂಟ್ 36. ಒಟ್ಟಾರೆಯಾಗಿ ಇದನ್ನಷ್ಟು ಕೂಡಿದಾಗ ಇದರಿಂದ ಪ್ಲಸ್ ಇದೆ, ಮೈನಸ್ ಇದೆ, ಇಲ್ಲಿ ಕಡಿಮೆಯಾಗುತ್ತೆ. ಕಳೆದಾಗ 29 ಬಂದಿದೆ. ಹಾಗಾದರೆ ನೋಡಿ, ಇಷ್ಟೊಂದು ಅಂಶಗಳನ್ನ ಈ ಸರಾಸರಿಯನ್ನು ಕಂಡುಹಿಡಿಯಬೇಕಾದ್ರೆ ನಾವು ನೆನಪಿನಲ್ಲಿರ್ತಕ್ಕಂಥ ಅಂಶಗಳಾಗ್ತಿವೆ. ಗಮನಿಸ್ತಾ ಇದ್ದೀರಾ ಎಲ್ಲರೂ? ಹಾಗೆಯೇ ಪ್ರತಿಯೊಬ್ಬರೂ ಜೊತೆಗೆ ಇದರಲ್ಲಿ ನೋಟ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ಪ್ರತಿಯೊಬ್ಬರೂ ಕೂಡ ಇದನ್ನು ನೋಟ್ಸ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಯಾವುದೇ ಅಂಶವನ್ನು ನೀವು ಇಲ್ಲಿ ಬಿಡಬಾರದು. ಈಗ ಆದಷ್ಟು ಕಾಲವನ್ನು ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ. ನೀವು ಹಾಕೋದು ಮಕ್ಕಳು ಈಗ ಸರಾಸರಿಯನ್ನು ಕಂಡುಹಿಡಿಯೋಣ. ಇಲ್ಲಿ ಎಕ್ಸ್ ಬಾರ್ ಬಂದಿದೆ. ಎಕ್ಸ್ ಬಾರ್ ಸರಾಸರಿ ಅಂದಾಜು ಬೆಲೆ ಇದೆ 47.5 ಇದೆ ಅಲ್ವಾ? ಪ್ಲಸ್ ಹೈಟ್ ಆಫ್ ದಿ ಕ್ಲಾಸ್ ಇಂಟರ್ವಲ್ 15 ಇಂಟು ಸಿಗ್ಮಾ ಎಫ್ ಐ ಇಂಟು ಯು ಐ ಎಷ್ಟಿದೆ? 29 ಬಂದಿದೆ. ಸಿಗ್ಮಾ ಎಫ್ ಐ ಇದರ ಮೊತ್ತ ಎಷ್ಟಿದೆ? 30 ಇದೆ. ಈಗ ಇದನ್ನು ಮಾಡಬೇಕಾಗುತ್ತೆ. ಇದರರ್ಥ ಇದು ಇಂಟು ಅಂತ ಬಿಡಿಸಿ ಮತ್ತೆ ನೋಡೋಣ. ಯಾವ ಮತ್ತೆ ನೋಡೋಣ ಎಷ್ಟು ಉತ್ತರ ಬರುತ್ತೆ ಅಂತ. ಬೇಗ ಬಿಡಿಸಿ. ನೋಡಿ, ಇದು ಹೇಳಬೇಕು ಶುರು ಮಾಡ್ಕೊಂಡು ಅದರ ಮುಂದೆ 15 15 30 ಅಂತ ಮಾಡ್ಬೋದು. 47.5 ಪ್ಲಸ್ 2ರಿಂದ 29 ಭಾಗಿಸಿ. 2ರಿಂದ 29 ಭಾಗಿಸಿ ನೋಡಿ. 2 1 2 0 9 2 4 8 9 8 1 ಪಾಯಿಂಟ್ 10 10
14.5 ಬಂದಿದೆ. ಎಷ್ಟು ಬಂದಿದೆ? 14.5 ಬಂದಿದೆ. ಈಗ 47.5 ಪ್ಲಸ್ 14.5 ಗುಣಿಸೋಣ. 47.5 ಪ್ಲಸ್ 14.5 ಗುಣಿಸೋಣ. ಅಪ್ಲಿಕೇಶನ್ ಎಷ್ಟಾಗುವುದು? ನೋಡಿ, ಎಷ್ಟಾಗುವುದು? ಇದು 42.0. ನೋಡಿ ಮಕ್ಕಳ, ಇದು ಎಷ್ಟು ಬಂದಿದೆ? 67.0 ಬಂದಿದೆ. ನಾವು ಅಂದಾಜು ಬೆಲೆಯನ್ನು ಮಾಡಿರ್ತಕ್ಕಂಥದ್ದು ಕೂಡ ಇದೇ ಉತ್ತರ ಬಂದಿತ್ತು. ಈಗೂ ಕೂಡ ಅಂತರ್ಚಲನ ವಿಧಾನವನ್ನು ಬಳಸಿ ಮಾಡಿದ್ದೀವಿ. ಇಲ್ಲೂ ಕೂಡ ಎಷ್ಟು ಬಂದಿದೆ? 62 ಆಗಿದೆ. ಅಂದರೆ ಒಬ್ಬ ವಿದ್ಯಾರ್ಥಿ ಪಡೆದ ಸರಾಸರಿ ಅಂಕಗಳು ಎಷ್ಟಾಗಿರುತ್ತೆ? 62 ಆಗಿರುತ್ತದೆ. ಒಬ್ಬ ವಿದ್ಯಾರ್ಥಿ ಪಡೆದ ಅಂಕಗಳ ಸರಾಸರಿ 62 ಆಗಿರುತ್ತದೆ. 62 ಆಗಿರುತ್ತದೆ. ಈ ಮೇಲೆ ನಾವು ಚರ್ಚಿಸತಕ್ಕಂಥ ಈ ವಿಧಾನವನ್ನು ನಾವು ಅಂತರ್ಜಾಲ ವಿಧಾನ ಅಂತ ಕರೀತೀವಿ. ಇದನ್ನು ಅಂತರ್ವಿಚಲನ ವಿಧಾನ, ಅಂತರ್ವಿಚಲನ ವಿಧಾನ ಅಂತೇಳಿ ಕರಿತೀವಿ. ಇದನ್ನು ನಾವು ಅಂತರ್ಚಲನ ವಿಧಾನ ಅಂತೇಳಿ ಕರಿತೀವಿ. ನಿಮಗೆಲ್ಲರಿಗೂ ಕೂಡ ಈಗ ನಾನು ಗೊತ್ತಾಗಿದೆ ಅಂತ ಹೇಳಿದ್ದೀನಿ. ನೋಡಿದ್ರೆ ನಾವು ನೇರ ವಿಧಾನದಲ್ಲಿ ಮಾಡಿದ್ರು ಕೂಡ ಇದಕ್ಕೆ ಉತ್ತರ 59.3 ಬಂದಿದ್ದು. ಅತ್ಯಂತ ಕರಾಳ ನಂತರ ಅಂದಾಜು ವಿಧಾನವನ್ನು ಮಾಡಿದ್ರು ಕೂಡ 62 ಬಂದಿದ್ದು. ಹೌದಾ? ಈಗ ಅಂತರ್ಚಲನ ವಿಧಾನವನ್ನು ಬಳಸಿ ಮಾಡಿದ್ದೀವಿ. ಇಲ್ಲೂ ಕೂಡ ಸರಾಸರಿ ಎಷ್ಟು ಬಂದಿದೆ? ನಮಗೆ 62 ಬಂದಿದೆ. ಇಲ್ಲೂ ಕೂಡ ಎಷ್ಟು ಬಂದಿದೆ? ಸರಾಸರಿ 62 ಬಂದಿದೆ. ನೋಡಿ ಮಕ್ಕಳು, ಇಲ್ಲಿ ನಾವು ಏನೇನು ಗಮನಿಸಿದ್ದೀವಿ ಅಂತೇಳಿ ನೀವು ಸ್ವಲ್ಪ ಸರಿಯಾಗಿ ನೋಡಬೇಕಾಗುತ್ತೆ. ಪುಟ ಸಂಖ್ಯೆ 89 ತೆಗೆಯಿರಿ. ಪುಟ ಸಂಖ್ಯೆ 89 ತೆಗೆದರೆ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಪುಟ ಸಂಖ್ಯೆ 89ರಲ್ಲಿ ನೋಡಿ, ನಾವು ಗಮನಿಸಿರುವುದೇನೆಂದರೆ ಎಲ್ಲ ಡಿಐಗಳಿಗೆ ಸಾಮಾನ್ಯ ಅಪವರ್ತನವಿದ್ದರೆ ಅಂತರ್ವಿಚಲನ ವಿಧಾನವು ಅನ್ವಯಿಸಲು ಸೂಕ್ತವಾಗಿದೆ. ಅಂದರೆ ಎಲ್ಲ ಡಿಐಗೆ ಸಾಮಾನ್ಯ ಅಪವರ್ತನ, ಅಂದರೆ ಎಲ್ಲ ವಿಚಲನೆಗಳಿಗೆ ಸಾಮಾನ್ಯ ಅಪವರ್ತನವಿದ್ದರೆ ಅಂತರ್ವಿಚಲನ ವಿಧಾನವನ್ನು ಬಳಸಲು ಅತ್ಯಂತ ಸುಲಭ ಮತ್ತು ಸೂಕ್ತ. ಎಲ್ಲ 3 ವಿಧಾನಗಳಿಂದ ಪಡೆದ ಸರಾಸರಿ ಏನಾಗಿದೆ? ಒಂದೇ ಆಗಿದೆ. ಅಂದಾಜು ಸರಾಸರಿ ವಿಧಾನ ಮತ್ತು ಅಂತರ್ವಿಚಲನ ವಿಧಾನಗಳು ನೇರ ವಿಧಾನದ ಸರಳೀಕೃತ ರೂಪಗಳಾಗಿವೆ. ಏನು? ಅಂದಾಜು ಸರಾಸರಿ ವಿಧಾನ, ಅಂತರ್ವಿಚಲನ ವಿಧಾನಗಳು ನೇರ ವಿಧಾನದ ಸರಳೀಕೃತ ರೂಪಗಳಾಗಿವೆ. ನಂತರ ಎ ಮತ್ತು ಎಚ್ಗಳು ಮೇಲೆ ಕೊಟ್ಟಂತೆ ಇರದೆ UI(xi-a/h) ಆಗುವಂತೆ ಯಾವುದೇ ಸೊನ್ನೆಯಲ್ಲದ ಸಂಖ್ಯೆಗಳಾದಾಗ ಸರಾಸರಿ a+h u⁻ ಸೂತ್ರವು ಸೂಕ್ತವಾಗಿರುತ್ತದೆ. ಅಂದರೆ ಎ ಮತ್ತು ಎಚ್ಗಳು ಮೇಲೆ ಕೊಟ್ಟಂತೆ ಇರದೇ ಇದೆ. ಈಗ ಸಾಮಾನ್ಯ ಅಪವರ್ತನಗಳು ಬರದೇ ಇದ್ದಾಗ ಏನಾಗುತ್ತೆ? UI(xi-a/h) ಆಗುವಂತೆ ಯಾವುದೇ ಸೊನ್ನೆಯಲ್ಲದ ಸಂಖ್ಯೆಗಳಾದಾಗ ಆಗ ಏನಾಗುತ್ತೆ? xi a ಪ್ಲಸ್ ಅಂದರೆ ಸರಾಸರಿಯನ್ನು ಹೇಗೆ ಕಂಡುಹಿಡಿಯೋದು? a+h ಇಂಟು ಅಂತರ್ವಿಚಲನೆಯನ್ನು ಮಾಡಿದರೆ ಬರುತ್ತೆ ಅಂತ ಈ ಒಂದು ಅಂಶವನ್ನು ನಾವು ಮುಂದಿನ ಉದಾಹರಣೆಗಳಲ್ಲಿ ನೋಡಬಹುದಾಗಿದೆ. ನಿಮಗೆ ಮುಂದಿನ ಉದಾಹರಣೆಯನ್ನು ನೋಡಿದಾಗ ಇಲ್ಲಿ ಮತ್ತೊಂದು ಕಾಲಮ್ ಇದೆ, ನಿಮಗೆ ಜಾಸ್ತಿ ಆಗುತ್ತೆ. ಈಗ ಇರ್ತಕ್ಕಂಥ ಕಾಲಮ್ಗಳ ಸಂಖ್ಯೆ ಎಷ್ಟಿದೆ? 7 ಅಲ್ವಾ? 1 2 3 4 5 6 ಇದೆ. ಮುಂದಿನ ಕಾಲಮ್ಗಳು ಎಷ್ಟಾಗ್ತದೆ? 8 ಕಾಲಮ್ಗಳು ಬರುತ್ತೆ. ಅಲ್ಲಿ ವರ್ಗಾಂತರದ 1 ಕಾಲಮ್ಮು, ಹೌದಾ? ಆ ಉಳಿದಿದ್ದು ಮಧ್ಯ ಬಿಂದು, DI ಕಾಲಮ್, UI ಕಾಲಮ್, FI ಇಂಟು XI, FI ಇಂಟು DI, FI ಇಂಟು UI ಒಟ್ಟು 7 ಅಲ್ಲಿ ಕಂಪಲ್ಸರಿಗಳನ್ನು ಕೊಡ್ತೇವೆ. ಅದರ ಮೂಲಕ ನೀವು ಸರಾಸರಿಯನ್ನು ಕಂಡುಹಿಡಿಬೇಕು.
ವಿದ್ಯಾರ್ಥಿಗಳು ಈ ಥರದ ಲೆಕ್ಕಗಳು ನಿಮಗೆ ಈ ಥರದ ಲೆಕ್ಕಗಳು ಅಭ್ಯಾಸ 13.1ರಲ್ಲಿ ಅಭ್ಯಾಸ 13.1ರಲ್ಲಿ ನಿಮಗೆ ಕಂಡುಬರುತ್ತೆ. ಇಲ್ಲಿ 4ನೇ ಲೆಕ್ಕ 13.1ರಲ್ಲಿ ನಿಮಗೆ ಹೋಮ್ವರ್ಕ್ ಏನಪ್ಪ ಅಂದರೆ 13.1ರಲ್ಲಿ ಇಲ್ಲಿ 2 ಲೆಕ್ಕಗಳನ್ನು ಬಿಡಿಸಬಹುದಾಗಿದೆ. ಯಾವುದು 3 ಮತ್ತು 4ನೇ ಲೆಕ್ಕಗಳಿವೆ. 3 ಮತ್ತು 4ನೇ ಲೆಕ್ಕಗಳನ್ನು ಬಿಡಿಸಬಹುದು. 3ನೇ ಲೆಕ್ಕ ವಿಶೇಷವಾಗಿದೆ, ಅದನ್ನು ನೀವು ಸ್ವಲ್ಪ ಪ್ರಯತ್ನ ಪಟ್ಟರೆ ಬಿಡಿಸಬಹುದು. ಚೆನ್ನಾಗಿದ್ದಾರೆ ನೋಡ್ರಿ, ತಾವು ಇಂದಿನ ತರಗತಿಯಲ್ಲಿ ಅತ್ಯಂತ ಖುಷಿಯಿಂದ ಈ ಒಂದು ವಿಡಿಯೋ ತರಗತಿಯನ್ನು ಭಾಗವಹಿಸಿದ್ರ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಜೊತೆಗೆ ಬರ್ತಕ್ಕಂಥ ಹೊಸ ವರ್ಷಕ್ಕೆ ನಿಮಗೆಲ್ಲರಿಗೂ ಶುಭಾಶಯಗಳನ್ನು ಕೊಡ್ತಾ 2021 ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳುವ ಈಗಿನ ತರಗತಿಯಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ.